2024 ಸರ್. ಓಕೆ ಸಿಂಗಲ್ ಓನರ್ ವೆಹಿಕಲ್ ಓಕೆ ಸರ್. 7.5 ಲಕ್ಷ ಹೇಳ್ತಿದೀವಿ. ಒಂದು 7,30,000 ರೂಪಾಯಿ ಕೊಡ್ತೀವಿ ಸರ್. ಕಿಲೋಮೀಟರ್ ಬರೀ 8,000 ಓಡಿದೆ. ಬರೀ 8,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. ಓಕೆ ಮ್ಯಾಕ್ಸ್ ಟ್ರಕ್ ಇದು ಗಾಡಿ. ಓಕೆ 6 ಲಕ್ಷ ಹೇಳ್ತಿದೀವಿ, 5,80,000 ಕೊಡ್ತೀವಿ. ಸೊ 1.7 ಪಿಕಪ್ ಟ್ರಕ್ ಗಾಡಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು. ನಿಮ್ಗೆ ಅಡಿಷನಲ್ ಆಗಿ ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ಹಾಕ್ಸಿದ್ದಾರೆ. ₹1 ಖರ್ಚಿಲ್ಲ, ಬರೀ ತಗೊಂಡೋಗಿ ದುಡಿತಾ ಇರೋದೇ ಕೆಲಸ. 6190 ವೆಹಿಕಲ್ ನಂಬರ್. ಡೀಟೇಲ್ಸ್ ಸರ್ 2024 ಸಿಂಗಲ್ ಓನರ್ ಸರ್. 32,000 ಕಿಲೋಮೀಟರ್ ಸರ್. 9,40,000 ಹೇಳ್ತಿದ್ರೆ 9,20,000 ಬಂದ್ರೆ ಬಿಡ್ತೀವಿ ಸರ್. ಆಗಿದೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಮಾಡೆಲ್ ಬಂದು 2021 ಓಕೆ ಸಿಂಗಲ್ ಓನರ್ ಸರ್. ಕಿಲೋಮೀಟರ್ 42,000 ಓಡಿದೆ. 9,40,000 ಹೇಳ್ತಿದ್ದೀನಿ, 25,000 ಕಮ್ಮಿ ಕೊಡ್ತೀನಿ ಸರ್. ಇದು 10 ಹೇಳಿ ಸರ್. ಸರ್ ಮಾಡೆಲ್ ಬಂದು 2024 ಜಸ್ಟ್ ಕಿಲೋಮೀಟರ್ 23,000 ಓಡಿದೆ ಸರ್. ಓಕೆ ಸರ್ 7 ಲಕ್ಷ ಹೇಳ್ತಿದ್ದೀನಿ ಸರ್. ಇನ್ನೂ 10,000 ನೆಗೆಷಿಯಬಲ್ ಆಗಿ ಮಾಡ್ಕೊಡೋಣ ಸರ್. ಎಲ್ಲ ಸಿಸಿ ಕಂಡೀಷನ್ ಇರುತ್ತೆ ಸರ್. ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುತ್ತೆ. 1 ತಿಂಗಳಿರೋಕೆ ನಾನು 100% ಕಟ್ಕೊಡ್ತೀನಿ ಸರ್. 1 ವರ್ಷ ಇನ್ಸೂರೆನ್ಸ್ ಕಟ್ಕೊಡ್ತೀನಿ. ಓಕೆ ಸರ್ ಇದು ಮಾಡ್ಲು ಬಂದ್ಬಿಟ್ಟು 2021. ಓಕೆ ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್ ಸರ್. ಓಕೆ 5 ಸೀಟರ್ ಇದು. 92,000 ಕಿಲೋಮೀಟರ್ ಸರ್. 7,25,000 ಹೇಳ್ತಿದೆ, ಇನ್ನೂ 15,000 ಕಮ್ಮಿ ಕೊಡೋಣ ಸರ್. ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಆಯ್ತು. NG ವಿತ್ ಪೆಟ್ರೋಲ್ ಸರ್. ಅದು ಓಕೆ ಮಾಡೆಲ್ ಬಂದ್ಬಿಟ್ಟು 2023 ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಸರ್ 5,90,000 ಹೇಳ್ತಿದ್ದೀನಿ ಸರ್. 40,000 ಆಫರ್ ಕೊಡ್ತೀನಿ ಸರ್. 40,000 ಆಫರ್ ಅಲ್ಲಿ ಕೊಡ್ತೀರಾ? ಓಕೆ ಇವಾಗ ನಿಮ್ದು ಲೊಕೇಶನ್ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ಲೊಕೇಶನ್ ಬಂದ್ಬಿಟ್ಟು ಪೂರ್ಣ ಪ್ರಜ್ಞಾ ಲೇಔಟ್ ಅಂತ ಸರ್. ಪೂರ್ಣ ಪ್ರಜ್ಞಾ ಲೇಔಟ್. ಪೂರ್ಣ ಪ್ರಜ್ಞಾ ಲೇಔಟ್. Okay. ವಾಟರ್ ಟ್ಯಾಂಕ್ ಬರುತ್ತೆ ಸರ್. ವಾಟರ್ ಟ್ಯಾಂಕ್. ನಿಯರ್ ವಾಟರ್ ಟ್ಯಾಂಕ್. ಓಕೆ ಅದರಿಂದ ಸ್ವಲ್ಪ ಒಂದು 100 ಮೀಟರ್ ಒಳಗಡೆ ಬಂದ್ರೆ ಓಕೆ ಇಲ್ಲಿ ನಮ್ದು ಆಫೀಸ್ ಇದೆ ಸರ್. ಈ ಕಡೆ ನಾಯಂಡಹಳ್ಳಿಯಿಂದ ಹತ್ರ ಆಗುತ್ತಾ? ಸರ್ ನಾಯಂಡಹಳ್ಳಿಯಿಂದ ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. 5 ಕಿಲೋಮೀಟರ್ ಆಗುತ್ತೆ. ಹಾ. ಇಟ್ಟಿಮಡ್ಗು ಇಟ್ಬಡ್ಗು ಮೇನ್ ರೋಡ್, ಅರಳ್ಳಿ ಆರ್ಚ್. Okay. ಅರಳ್ಳಿ ಆರ್ಚ್ ಇಂದ ಇಲ್ಲಿಗೆ ಒಂದು 500 ಮೀಟರ್. 500 ಮೀಟರ್ಸ್ ಅತ್ತೆ. ಸೊ ಇಟ್ಟಿಮಡ್ಗು ಬಂದ್ರೆ ಈಸಿಯಾಗಿ ಬಂದ್ಬಿಡ್ಬೋದು. ಇಟ್ಬಡ್ಗು ಬಂದ್ರೆ ಈಸಿಯಾಗಿ ಬರ್ಬೋದು ಸರ್. ಈ ಕಡೆ RR ನಗರ ಕಡೆಯಿಂದ ಬಂದ್ರು ಚಂದ್ಸಂದ್ರ ಮಂತ್ರಿ ಆಲ್ಪೆನ್ ಅಪಾರ್ಟ್ಮೆಂಟ್ ಇದೆ. ಓಕೆ ಅಲ್ಲಿಂದ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಆಫೀಸ್ ನಮ್ದು ಇದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಒಂದು ಹೊಸ ಲೊಕೇಶನ್ ಗೆ ಬಂದಿದ್ದೀವಿ. ಸೊ ಈ ಶೋರೂಮ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಗೂಡ್ಸ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಎಲ್ಲ ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಚೇಂಜ್ ಆಗಿದೆ. ನಿಮ್ಗೆ ಎಲ್ಲ ಹೊಸ ಸ್ಟಾಕ್ ಎಲ್ಲ ಬಂದಿದೆ. ಸೊ ಮಹೇಂದ್ರ ಗೂಡ್ಸ್ ಗಾಡಿಗಳು, ಅದೇ ತರ ನಿಮ್ಗೆ ಟಾಟಾ ಇಂಟ್ರಾ ಕೂಡ ಸಿಗುತ್ತೆ, ಬೊಲೆರೋ ಗಾಡಿಗಳೆಲ್ಲ ಸಿಗುತ್ತೆ ನಿಮ್ಗೆ. ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಆಗಿದ್ದಾರೆ. ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್. ಸರ್ ಥ್ಯಾಂಕ್ ಯು ಸರ್. ಸರ್ ಇವಾಗ ನಿಮ್ದು ಲೊಕೇಶನ್ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ಲೊಕೇಶನ್ ಬಂದ್ಬಿಟ್ಟು ಪೂರ್ಣ ಪ್ರಜ್ಞಾ ಲೇಔಟ್ ಅಂತ ಸರ್. ಪೂರ್ಣ ಪ್ರಜ್ಞಾ ಲೇಔಟ್. ಪೂರ್ಣ ಪ್ರಜ್ಞಾ ಲೇಔಟ್. Okay. ವಾಟರ್ ಟ್ಯಾಂಕ್ ಬರುತ್ತೆ ಸರ್. ವಾಟರ್ ಟ್ಯಾಂಕ್. ನಿಯರ್ ವಾಟರ್ ಟ್ಯಾಂಕ್. ಓಕೆ ಅದರಿಂದ ಸ್ವಲ್ಪ ಒಂದು 100 ಮೀಟರ್ ಒಳಗಡೆ ಬಂದ್ರೆ ಓಕೆ ಇಲ್ಲಿ ನಮ್ದು ಆಫೀಸ್ ಇದೆ ಸರ್. ಈ ಕಡೆ ನಾಯಂಡಹಳ್ಳಿಯಿಂದ ಹತ್ರ ಆಗುತ್ತಾ? ಸರ್ ನಾಯಂಡಹಳ್ಳಿಯಿಂದ ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. 5 ಕಿಲೋಮೀಟರ್ ಆಗುತ್ತೆ. ಹಾ. ಇಟ್ಟಿಮಡ್ಗು ಇಟ್ಬಡ್ಗು ಮೇನ್ ರೋಡ್, ಅರಳ್ಳಿ ಆರ್ಚ್. ಅರಳ್ಳಿ ಆರ್ಚ್ ಇಂದ ಇಲ್ಲಿಗೆ ಒಂದು 500 ಮೀಟರ್. 500 ಮೀಟರ್ಸ್ ಅತ್ತೆ. ಸೊ ಇಟ್ಟಿಮಡ್ಗು ಬಂದ್ರೆ ಈಸಿಯಾಗಿ ಬಂದ್ಬಿಡ್ಬೋದು. ಇಟ್ಬಡ್ಗು ಬಂದ್ರೆ ಈಸಿಯಾಗಿ ಬರ್ಬೋದು ಸರ್. ಈ ಕಡೆ RR ನಗರ ಕಡೆಯಿಂದ ಬಂದ್ರು ಚಂದ್ಸಂದ್ರ ಮಂತ್ರಿ ಆಲ್ಪೆನ್ ಅಪಾರ್ಟ್ಮೆಂಟ್ ಇದೆ. ಓಕೆ ಅಲ್ಲಿಂದ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಆಫೀಸ್ ನಮ್ದು ಇದೆ. ಸೊ ನಾನು ಅಡ್ರೆಸ್, ಲೊಕೇಶನ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅದು ಲೊಕೇಶನ್ ನ ಪ್ರೆಸ್ ಮಾಡ್ಬಿಟ್ರೆ ಸಾಕು, ಎಕ್ಸಾಕ್ಟ್ ಲೊಕೇಶನ್ ಗೆ ಬಂದ್ಬಿಡುತ್ತೆ. ಅಂಡ್ ಇವ್ ಶೋರೂಮ್ ಅಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾವು ವಿಡಿಯೋ ಮಾಡ್ತಿರೋದು. ಸೊ ಈ ಶೋರೂಮ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಗೂಡ್ಸ್ ಟೈಪ್ ವೆಹಿಕಲ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ, ಕಮರ್ಷಿಯಲ್ ವೆಹಿಕಲ್ಸ್. ಅಂಡ್ ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಯಾವ ಗೂಡ್ಸ್ ವೆಹಿಕಲ್ಸ್ ಇದೆ? ಸರ್ ನಮ್ಮಲ್ಲಿ ಬುಲೆರೋ ಮೇನ್ ಬಂದ್ಬಿಟ್ಟು ಬುಲೆರೋ Bolero. ಇದೆ. Okay. 1.7, 1.4, 1.3 ಮತ್ತೆ ಮ್ಯಾಕ್ಸ್ ಟ್ರಕ್, ಮ್ಯಾಕ್ಸ್ ಪಟ್ಕೋ. 2.0, Okay. 10 ಫೀಟ್, ಮತ್ತೆ 1.7, ಓಕೆ ಓಕೆ 9 ಫೀಟ್. 9 ಫೀಟ್. ಆಮೇಲೆ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಇದೆ. ಓಕೆ ಆಮೇಲೆ ಬುಲೆರೋ ಕ್ಯಾಂಪರ್ ಇದೆ. ಓಕೆ ಮತ್ತೆ ಕಾರ್ಗೋ ಗಾಡಿ ಇದೆ. ಕಾರ್ಗೋ ಗಾಡಿನೂ ಇದೆ ಒಂದು. ಮತ್ತೆ ಒಂದು ನಮ್ಮ ಹತ್ರ ವೈಟ್ ಕೋಡ್ ಇದೆ ಸರ್. ಒಂದ್ ಗಾಡಿ So, ಒಂದು ಕ್ರೆಟಾ ಇದೆ ನಿಮ್ಗೆ, ಅದ್ರ ಡೀಟೇಲ್ಸ್ ನಾನು ಆಮೇಲೆ ಹೇಳ್ತೀನಿ. ಸರಿ. ಅಂಡ್ ಸರ್ ಇವಾಗ ನಿಮ್ಮಲ್ಲಿ ಲೋನ್ ಆಗುತ್ತಾ? 100% ಲೋನ್ ಲೋನ್ ಆಗುತ್ತೆ ಆಗುತ್ತೆ. ಸರ್. 1 ಲಕ್ಷ ಕ್ಯಾಶ್ ತಂದ್ರೆ 100% ಲೋನ್ ಮಾಡಿ ನಾವೇ ಅವರಿಗೆ ಡಾಕ್ಯುಮೆಂಟ್ಸ್. ಸೊ ಇವಾಗ ಮಹೇಂದ್ರ ಬೊಲೆರೋ ಗಾಡಿಗಳು ಎಷ್ಟಿದೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಒಂದು 15 ಗಾಡಿ, ವೆಹಿಕಲ್ಸ್ ಬೇಕಿದೆಲ್ಲ ದೊಡ್ಡ ವೆಹಿಕಲ್ ಎಲ್ಲ ಒಂದು 15 ಗಾಡಿ ಇದೆ ಸರ್. ಸೊ ಚಿಕ್ಕ ವೆಹಿಕಲ್ 1.5 ಬರುತ್ತಾ? 1.5 ಇದೆ, 1.5 1.3 ಇದೆ, 1.4 ಇದೆ, 1.7 ಇದೆ, 7 ಇದೆ. 2.0 ಇದೆ ಸರ್. 2.0 ಕೂಡ ಇದೆ. 2 ಲೀಟರ್ ಇಂಜಿನ್ ಕೂಡ ಬರುತ್ತೆ ನಿಮ್ಗೆ. ಹೌದು. ಅಂಡ್ ಅದೇ ತರ ಒಂದು ಟಾಟಾ ಇಂಟ್ರಾ ಕೂಡ ಇದೆ ಇವ್ರ ಹತ್ರ ನೋಡ್ತಾ ಇರ್ಬೋದು. ಅಂಡ್ ಅದೇ ತರ ಅಶೋಕ್ ಲೇಲ್ಯಾಂಡ್ ಕೂಡ ಇದೆ ಒಂದು. ಅಂಡ್ ಅದೇ ತರ ನಿಮ್ಗೆ ಟಾಟಾ ಏಸ್ ಕೂಡ ಸಿಗುತ್ತೆ. ಅಂಡ್ ಅದೇ ತರ ಒಂದು ನೋಡ್ತಾ ಇರ್ಬೋದು ಕಾರ್ಗೋ ವ್ಯಾನ್ ಎಲ್ಲ ಸಿಗುತ್ತೆ ಇವಾಗ. ಅಂಡ್ ಸರ್ ಇವಾಗ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತಾ? ಸರ್ ಆಲ್ ಓವರ್ ಕರ್ನಾಟಕ, ಯಾವ್ದೇ ಹಳ್ಳಿಯಿಂದ ಡಿಸ್ಟಿಕ್ ವರ್ಗುನು, ಯಾವ್ದೇ ಮೂಲೆ ಇದ್ರು, ಯಾವ ಊರಲ್ಲಿ ಇದ್ರೆ ಕರ್ನಾಟಕ ಅಡ್ರೆಸ್ ಇದ್ರೆ ನಾವು 100% ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀವಿ. ಇವಾಗ ಲೋನ್ ಗೆ ಡೀಟೇಲ್ಸ್ ಎಲ್ಲ ಏನ್ ಬೇಕಾಗುತ್ತೆ ಸರ್? ಅವ್ರಿಗೆ ಲೋನ್ ಡೀಟೇಲ್ಸ್ ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, DL, DL, ಬ್ಯಾಂಕ್ ಸ್ಟೇಟ್ಮೆಂಟ್, ಪ್ಯಾನ್ ಕಾರ್ಡ್, ಮತ್ತೆ ಒಂದು ಶೂರಿಟಿ.
ಅಷ್ಟು ಕರೆಕ್ಟ್ ಆಗಿದ್ರೆ ಸರ್ ಓಕೆ 3 ದಿವಸದಲ್ಲಿ ನಾವು ಲೋನ್ ಮಾಡ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು, ಬರೀ 1 ಲಕ್ಷ ಡೌನ್ ಪೇಮೆಂಟ್ ಇಟ್ಕೊಂಡ್ಬಂದ್ಬಿಟ್ರೆ ಸಾಕು, ನಿಮ್ಗೆ ಈ ಲೊಕೇಶನ್ ಅಲ್ಲಿ ನಿಮ್ಗೆ ಮಹೇಂದ್ರ ವೆಹಿಕಲ್ಸ್ ಎಲ್ಲ ಸಿಗುತ್ತೆ. ಚಿಕ್ಕ ವೆಹಿಕಲ್ ಇಂದ ಹಿಡಿದ್ಬಿಟ್ಟು 2 ಲೀಟರ್ ಇಂಜಿನ್ ಗಂಟ ಸಿಗುತ್ತೆ ನಿಮ್ಗೆ ಆರಾಮಾಗಿ. ಸೊ ಜಸ್ಟ್ ಸ್ಕೊಳ್ಳಾಕ್ರೆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ವಿಡಿಯೋನ ಎಂಡ್ ಗಂಟ ನೋಡಿ, ನಿಮ್ಗೆ ಅದರಲ್ಲೇ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ನಿಮ್ಗೆ. ಫಾರ್ ಎಕ್ಸಾಂಪಲ್ ಓನರ್ಶಿಪ್ ಏನಾಗಿದೆ, ಎಷ್ಟು ರನ್ ಆಗಿದೆ, ಅಂಡ್ ಮಾಡ್ಲ್ ಯಾವ್ದು, ಅಂಡ್ ಗಾಡಿ ಎಲ್ಲ ಯಾವ ತರ ಇದೆ ಅಂತ. ಅಂಡ್ ಸರ್ ಇವಾಗ ಬನ್ನಿ ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರಿ ಸರ್, ಖಂಡಿತ ಎಲ್ಲೋ ಬೋರ್ಡ್ ಇದೆ ಕಾರ್ ನನ್ನ ಹತ್ರ. ಹೌದು, ಫಸ್ಟ್ ವೆಹಿಕಲ್ ಗೂಡ್ಸ್ ಗಾಡಿ ಪ್ರಿಫರೆನ್ಸ್ ಇದೆ. ಆಮೇಲೆ ನಮ್ಮಲ್ಲಿ ಈ ಎಕ್ಸ್ಚೇಂಜ್ ಬರ್ತಾರೆ. ನನ್ನ ಹತ್ರ ಒಂದು ಕಾರ್ ಇದೆ ಸರ್, ಅದನ್ನ ನಾನು ಕೊಡ್ತಾ ಇದ್ದೀನಿ. ಅದ್ರ ಮೇಲೆ ನನ್ಗೊಂದು ಗೂಡ್ಸ್ ಗಾಡಿ ಕೊಡಿ ಅಂತ ಹೇಳ್ತಾರೆ. ಆ ತರನು ಮಾಡ್ಕೋಬಹುದು ಸರ್. ಮತ್ತೆ ಕಾರ್ ಕೂಡ 100% ವೆಹಿಕಲ್ ಚೆನ್ನಾಗಿದೆ. ಅದನ್ನ ಲಾಸ್ಟ್ ಅಲ್ಲಿ ನಿಮ್ಗೆ ವಿಡಿಯೋನ ತೋರಿಸ್ತೀನಿ ಸರ್. ಸೊ ನೀವು ಯಾವುದೇ ವೆಹಿಕಲ್ ಇದ್ರೂ ಪರವಾಗಿಲ್ಲ, ತಗೊಬಂದ್ಬಿಟ್ಟು ಲೊಕೇಶನ್ ಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ ಗೂಡ್ಸ್ ವೆಹಿಕಲ್ ಕೂಡ ತಗೊಂಡ್ ಹೋಗ್ಬಿಡ್ಬೋದು, ಅಥವಾ ಸೇಲ್ ಕೂಡ ತಗೊಂತಾರೆ. ಎಕ್ಸ್ಚೇಂಜ್ ಸೇಲ್ ಎಲ್ಲ ಯಾವ ರೀತಿ ಬೇಕಿದ್ರು ಇದ್ ಮಾಡ್ಕೋಬಹುದು. ಸೊ ಇವಾಗ ವಿಡಿಯೋನ 8 ಗಂಟೆ ನೋಡಿ, ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲ ಅಲ್ಲೇ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗೆಲ್ಲ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ. ಅಂಡ್ ಸೊ ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಹೇಂದ್ರ ಬೊಲೆರೋ ಮ್ಯಾಕ್ಸ್ ಪಿಕಪ್ ಟ್ರಕ್. ಸೊ ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ವೆಹಿಕಲ್, 1.4 ಇಂಜನ್ ಬರುತ್ತೆ ನಿಮ್ಗೆ. ಸೊ ವೆಹಿಕಲ್ ಎಲ್ಲ ಈ ತರ ಇದೆ ನೋಡ್ತಾ ಇರೋದು, ಬೊಲೆರೋ ಮ್ಯಾಕ್ಸ್ ಪಿಕಪ್ ಟ್ರಕ್ 1.4. ಸೊ ಇದು ಹಿಂದ್ಗಡೆ ಅಂಡ್ ಇವನ್ ಒಳಗಡೆ ಕೂಡ ನೀಟಾಗೆಲ್ಲ ಕಸ್ಟಮರ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ಕಡಿಮೆ ಹೊಡಿರುವಂತ ವೆಹಿಕಲ್. ಅಂಡ್ ಸರ್ ಇದು ಡೀಟೇಲ್ಸ್ ಹೇಳಿ ಸರ್. ಡೀಟೇಲ್ಸ್ ಬಂದ್ಬಿಟ್ಟು ಗಾಡಿ 2024 ಸರ್. ಓಕೆ, ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್ 7.5 ಲಕ್ಷ ಹೇಳ್ತಿದೀವಿ. ಒಂದು 7,30,000 ರೂಪಾಯಿ ಕೊಡ್ತೀವಿ ಸರ್. ಕಿಲೋಮೀಟರ್ ಬರೀ 8,000 ಓಡಿರೋದು. ಬರೀ 8,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಗಾಡಿ ರೆಡಿ ಆಗಿದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಮ್ಯಾನುಫ್ಯಾಕ್ಚರಿಂಗ್ 21 ರಿಜಿಸ್ಟ್ರೇಷನ್. ಓನರ್ ಬಂದು 3 ಓನರ್ಸ್ ಇದೆ ಸರ್. ಇದು ಓಕೆ, ಮ್ಯಾಕ್ಸ್ ಟ್ರಕ್ ಇದು ಗಾಡಿ. ಓಕೆ 6 ಲಕ್ಷ ಹೇಳ್ತಿದೆ, 5,80,000 ಕೊಡ್ತೀವಿ. ಸೊ 1.7 ಪಿಕಪ್ ಟ್ರಕ್ ಗಾಡಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು. ನಿಮ್ಗೆ ಅಡಿಷನಲ್ ಆಗಿ ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ಹಾಕ್ಸಿದ್ದಾರೆ. 1 ರೂಪಾಯಿ ಖರ್ಚಿಲ್ಲ, ಬರೀ ತಗೊಂಡೋಗಿ ದುಡಿತಾ ಇರೋದೇ ಕೆಲಸ. 6190 ವೆಹಿಕಲ್ ನಂಬರ್. ಡೀಟೇಲ್ಸ್ ಸರ್ 2024 ಸಿಂಗಲ್ ಓನರ್ ಸರ್. 32,000 ಕಿಲೋಮೀಟರ್ ಸರ್. 9,40,000 ಹೇಳ್ತಿದ್ರೆ 9,20,000 ಬಿಡ್ತೀನಿ ಸರ್. ಅಂಡ್ ಅದೇ ತರ 1.7 ವೆಹಿಕಲ್. ಸೊ ಇಲ್ಲಿ ಇನ್ನೂ ಒಂದು ವೆಹಿಕಲ್ ರೆಡಿ ಆಗಿದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಮಾಡೆಲ್ ಬಂದು 2021. ಓಕೆ, ಸಿಂಗಲ್ ಓನರ್ ಸರ್. ಕಿಲೋಮೀಟರ್ 42,000 ಓಡಿದೆ. 9,40,000 ಹೇಳ್ತಿದ್ದೀನಿ. 25,000 ಕಮ್ಮಿ ಕೊಡ್ತೀನಿ ಸರ್. ಇದು 10 ಫೀಟ್ 2.0 10 ಫೀಟ್ 2.0 ಮ್ಯಾಕ್ಸ್ ಪಿಕಪ್ ಟ್ರಕ್ 2 ಲೀಟರ್ ಡೀಸೆಲ್ ಇಂಜಿನ್ ಬರೋದು ಎಲ್ಲ ಗಾಡಿಗಳಿಗೂ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ವೆಹಿಕಲ್, ನಂಬರ್ ಮಾತ್ರ ಸಕ್ಕದಾಗಿದೆ, 2000-2400 ಸರ್. ಮಾಡ್ಲಿ 2024 ಸಿಂಗಲ್ ಓನರ್, ಬರೀ 21,000 ಓಡಿದೆ ಸರ್. ಇದು ಸರ್ 9,40,000 ಹೇಳ್ತಿದ್ದೀನಿ. ಇನ್ನು 25,000 ಕಡಿಮೆ ಕೊಟ್ಕೊಡ್ತೀನಿ ಸರ್. 10 ಫೀಟ್ 1.7 ಇದು 1.7. ಸೊ ಇನ್ನೂ ಒಂದು 1.7 ಗಾಡಿ ರೆಡಿ ಆಗಿದೆ ಸೇಲ್ಗೆ, ಹೇಳಿ ಸರ್. ಸರ್ ಮಾಡ್ಲು ಬಂದು 2023. ಓಕೆ, ಸಿಂಗಲ್ ಓನರ್. ಕಿಲೋಮೀಟರ್ 55,000 ಸರ್. ಶೋರೂಮ್ ಮೇಂಟೆನೆನ್ಸ್ ಸರ್. 8,65,000 ಹೇಳ್ತಿದೀವಿ. ಇನ್ನೂ ಒಂದು 15,000 ಕಮ್ಮಿ ಕೊಡ್ತೀನಿ ಸರ್. ಸೊ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 9 ಫೀಟ್ ವೆಹಿಕಲ್ 1.7. ಸೊ ಎಲ್ಲಾ ಗಾಡಿಗಳು ಕೂಡ ಸಕ್ಕದಾಗಿದೆ, ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲಾ ಗಾಡಿಗಳು ಕೂಡ ಡಾಕ್ಯುಮೆಂಟೇಶನ್ ರನ್ನಿಂಗ್ ಇದೆ. ಅಂಡ್ 4382 ವೆಹಿಕಲ್ ನಂಬರ್ ರೆಡಿ ಆಗಿದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 1.7 87,000 ಶೋರೂಮ್ ಮೇಂಟೆನೆನ್ಸ್. 1 ಇಯರ್ ಪೇಪರ್, 90% ಟೈರ್ ಇದೆ. ಓಕೆ ಸರ್ ಇದು 7,35,000 ಹೇಳ್ತಿದ್ದೀನಿ ಸರ್. 7,20,000 ಕೊಡ್ತೀನಿ ಸರ್. ಅಂಡ್ ಅದೇ ತರ ಅಶೋಕ್ ಲೈಲ್ಯಾಂಡ್ ದೋಸ್ತ್ LS ವೆಹಿಕಲ್ 4 ಬೋಲ್ಟ್ ವೆಹಿಕಲ್. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಒಂದು ಲೋ ಬಜೆಟ್ಗೆ ಒಳ್ಳೆ ಗಾಡಿ. ಅಂಡ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ನಿಮ್ಗೆ ವೆಹಿಕಲ್ ಅಲ್ಲಿ, 1 ರೂಪಾಯಿ ಖರ್ಚಿಲ್ಲ. ಸರ್ ಇದು ಡೀಟೇಲ್ಸ್ ಹೇಳಿ ದೋಸ್ತ. ಒಂದ್ ಸೆಕೆಂಡ್, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ 19 ಮಾಡ್ಲು. ಓಕೆ, ಓನರ್ ಸೆಕೆಂಡ್ ಸರ್. 4 ಬೋಲ್ಟ್ ಇದು. ಕಿಲೋಮೀಟರ್ 60,000 ಓಡಿದೆ ಸರ್. ಸರ್ 5 ಲಕ್ಷ ಹೇಳ್ತಿದೀವಿ. ಫೈನಲ್ ಒಂದು 10,000 ಕಮ್ಮಿ ಮಾಡೋಣ ಸರ್. 4,90 ಕೊಟ್ಬಿಡೋಣ. ಸೊ ಇಲ್ಲೊಂದು ಟಾಟಾ ಇಂಟ್ರಾ V30 ವೆಹಿಕಲ್ ಮಾತ್ರ ಸಕ್ಕದಾಗಿದೆ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು 8 ಫೀಟ್ ಬರುತ್ತೆ. ಅಂಡ್ ನಿಮ್ಗೆ ಆಕ್ಸೆಸರೀಸ್ ಎಲ್ಲ ಇದೆ ಗಾಡಿಯಲ್ಲಿ. 1 ರೂಪಾಯಿ ಆಕ್ಸೆಸರೀಸ್ ಹಾಕ್ಸಂಗೆ ಇಲ್ಲ ನಿಮ್ಗೆ ವೆಹಿಕಲ್ ಅಲ್ಲಿ. ಅಂಡ್ ಇವನ್ ಒಳಗಡೆ ಕೂಡ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವನ್ ಕಲರ್ ಕೂಡ ತುಂಬಾ ಸಕ್ಕದಾಗಿದೆ. ಸೊ ಒಂದು ದೊಡ್ಡ ವೆಹಿಕಲ್ ಟಾಟಾ ಇಂಟ್ರಾ ಪಿಕಪ್ V30, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಮಾಡೆಲ್ ಬಂದು 2024. ಜಸ್ಟ್ ಕಿಲೋಮೀಟರ್ 23,000 ಓಡಿದೆ ಸರ್. ಸರ್ 7 ಲಕ್ಷ ಹೇಳ್ತಿದ್ದೀನಿ
ಸರ್ ಇನ್ನು ಸರ್ ನೆಗೆಷಿಯಬಲ್ ಆಗಿ ಮಾಡ್ಕೊಡೋಣ ಸರ್. ಎಲ್ಲ CC ಕಂಡೀಷನ್ ಇರುತ್ತೆ ಸರ್, ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುತ್ತೆ. 1 ತಿಂಗಳಿರೋಕೆ ನಾನು 100% ಕಟ್ಕೊಡ್ತೀನಿ ಸರ್, 1 ವರ್ಷ ಇನ್ಸೂರೆನ್ಸ್ ಕಟ್ಕೊಡ್ತೀನಿ. ಓಕೆ ಸರ್. ಅಂಡ್ ಅದೇ ತರ ಇಲ್ಲೊಂದು ಮಹೇಂದ್ರ ಬೊಲೆರೋ ಕ್ಯಾಂಪರ್ ಗೋಲ್ಡ್ ವೆಹಿಕಲ್ ರೆಡಿ ಆಗಿದೆ. ಇದು ಬಂದ್ಬಿಟ್ಟು ಹಿಂದ್ಗಡೆ ಬರುತ್ತೆ, ಸೊ ನೋಡ್ತಾ ಇರ್ಬೋದು. ಅಂಡ್ ಇದು ಬಂದ್ಬಿಟ್ಟು 5 ಸೀಟರ್ ಬರುತ್ತೆ, 5 ಸೀಟರ್ ಕ್ಯಾಂಪರ್. ಸೊ ಸೆಕೆಂಡ್ ರೋ ಇದು ಬಂದ್ಬಿಟ್ಟು ನಿಮ್ಗೆ ಪೋಸ್ಟರಿಂಗ್ ಬರುತ್ತೆ, AC ಬರುತ್ತೆ. ಸೊ ವೆಹಿಕಲ್ ಎಲ್ಲ ಈ ತರ ಇದೆ ನಿಮ್ಗೆ. ಬೊಲೆರೋ ಕ್ಯಾಂಪರ್ ಗೋಲ್ಡ್ ZX. ಸೊ ಇವನ್ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಹಾಕ್ಸಿದ್ದಾರೆ ವೆಹಿಕಲ್ ಅಲ್ಲಿ. ಸರ್ ಇದು ರನ್ ಎಷ್ಟಾಗಿದೆ, ಮಾಡ್ಲಿ ಯಾವ್ದು? ಸರ್ ಇದು ಮಾಡ್ಲು ಬಂದ್ಬಿಟ್ಟು 2021. ಓಕೆ. ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್ ಸರ್. ಓಕೆ. 5 ಸೀಟರ್ ಇದು 92,000 ಕಿಲೋಮೀಟರ್ ಸರ್. 7,25,000 ಹೇಳ್ತಿದೆ, ಇನ್ನೂ 15,000 ಕಮ್ಮಿ ಕೊಡೋಣ ಸರ್. ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಆಯ್ತು. ಅಂಡ್ ಅದೇ ತರ ಲೋ ಬಜೆಟ್ ಅಲ್ಲಿ ಟಾಟಾ ಏಸ್ XL ಗಾಡಿ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ. ಹಲೋ ಸರ್ ಇದು ಮಾಡ್ಲಿ ಯಾವ್ದು? ಸರ್ ಮಾಡಲ್ ಬಂದು 2017 ಸಿಂಗಲ್ ಓನರ್ ಸರ್. ಓಕೆ. ಕಿಲೋಮೀಟರ್ 95,000 ಓಡಿದೆ ಸರ್. 2,75,000 ಹೇಳ್ತಿದೀವಿ ಸರ್. ಓಕೆ. ಇನ್ನೂ ಒಂದು 25,000 ಕಡಿಮೆ ಮಾಡಿ ಕೊಡ್ತೀನಿ ಸರ್. 2.5 ಲಕ್ಷ ಫೈನಲ್ ಮಾಡಿ ಗಾಡಿ ಕೊಡ್ತೀನಿ ಸರ್. ಸೊ ಓಕೆ. ಅಂಡ್ ಅದೇ ತರ ಇಲ್ಲೊಂದು ಇಕೋ ವ್ಯಾನ್ ರೆಡಿ ಆಗಿದೆ ನಿಮ್ಗೆ. ಸೊ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಕಮರ್ಷಿಯಲ್ ಪರ್ಪಸ್ ಗೆ ಸಾಕಾಗಿರುತ್ತೆ. ಇದು ಇಕೋ CNG ಗಾಡಿ. ಇದು ಡೀಟೇಲ್ಸ್ ಹೇಳಿ ಸರ್. CNG ವಿತ್ ಪೆಟ್ರೋಲ್ ಸರ್. ಅದು ಓಕೆ. ಮಾಡೆಲ್ ಬಂದ್ಬಿಟ್ಟು 2023 ಸಿಂಗಲ್ ಓನರ್ ವೆಹಿಕಲ್ ಸರ್. ಸರ್ 5,90,000 ಹೇಳ್ತಿದ್ದೀನಿ ಸರ್. 40,000 ಆಫರ್ ಕೊಡ್ತೀನಿ ಸರ್. 40,000 ಆಫರ್ ಅಲ್ಲಿ ಕೊಡ್ತೀರಾ? ಓಕೆ ಸರ್. ಅಂಡ್ ಸರ್ ಇವಾಗ ಕಸ್ಟಮರ್ಸ್ ಗೆ ನಿಮ್ ಕಡೆಯಿಂದ ಏನ್ ಹೇಳ್ತೀರಾ ಸರ್? ಸರ್ ನಮ್ ಕಡೆಯಿಂದ ಬಂದ್ರೆ ಕಸ್ಟಮರ್ಗೆ ಯಾವುದೇ ರೀತಿ ಒಂದು ಅವ್ರಿಗೆ ಕುಂದು ಕೊರತೆ ಆಗ್ದಂಗೆ ಓಕೆ ಡಾಕ್ಯುಮೆಂಟ್ಸ್ ಜೊತೆ ಬಂದ್ರೆ ಸರ್ 100% ಸಿಬಿಲ್ ಸ್ಕೋರ್ ಇರ್ಬೇಕು ಅವರಿಗೆ. ಓಕೆ. ಬರೀ 1 ಲಕ್ಷ ತಂದ್ರೆ ಸಾಕು ಸರ್. ಎಲ್ಲಾ ಗಾಡಿಗಳು ನಮ್ಮ ಫುಲ್ ಕ್ಯಾಶ್ ಅಲ್ಲಿ ಇರೋಂತ ವೆಹಿಕಲ್ಗಳು. ಓಕೆ. ಯಾವ್ದು ಕೂಡ ಲೋನ್ ಇಲ್ಲ, HP ಎಂಟ್ರಿ ಇಲ್ಲ. ಓಕೆ. ಓಕೆ. ನಾನು ಲೋನ್ ಮಾಡಿಸಿ ಅವರಿಗೆ ವಿತ್ ಟ್ರಾನ್ಸ್ಫರ್, ಅವ್ರದ್ದು ಟ್ರಾನ್ಸ್ಫರ್ ಚಾರ್ಜಸ್ ಅವ್ರದ್ದು ಇರುತ್ತೆ. ಓಕೆ. ಓಕೆ. CC ದಾರ ನಾನ್ ಕೊಡ್ತೀನಿ ಸರ್. ಹೊರಗಡೆ ಡಿಸ್ಟ್ರಿಕ್ಟ್ ಆದ್ರೆ ಅದರ್ ಸ್ಟೇಟ್ ಆದ್ರೆ ನಾನು CC ಎತ್ ಕೊಡ್ತೀನಿ. ಓಕೆ. ಟ್ರಾನ್ಸ್ಫರ್ ಅವ್ರ ಚಾರ್ಜಸ್ ಕೊಟ್ರೆ ವಿತ್ ಟ್ರಾನ್ಸ್ಫರ್ ಮಾಡಿ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. ಲೋನ್ ಬರೀ 3 ದಿವಸದಲ್ಲಿ ಲೋನ್ ಆಗುತ್ತೆ ಸರ್. ಬರೀ 3 ಡೇಸ್ ಒಳಗಡೆ ಲೋನ್ ಆಗುತ್ತೆ. 3 ಡೇಸ್ ಒಳಗಡೆ ಲೋನ್ ಆಗುತ್ತೆ ಸರ್. ಎಲ್ಲ ಫುಲ್ ಗಾಡಿಗಳು ಕೂಡ ನಮ್ಮಲ್ಲಿ ಫುಲ್ ಕ್ಯಾಶ್ ಅಲ್ಲಿ ಇದೆ, ಯಾವ್ದು ಕೂಡ ಇದಿಲ್ಲ, HP ಎಂಟ್ರಿ ಇಲ್ಲ. ಸೊ ನೋಡ್ತಾ ಇರ್ಬೋದು, ಇಷ್ಟು ಆಪ್ಷನ್ಸ್ ಸಿಗುತ್ತೆ ನಿಮ್ಗೆ ಇವ್ರ ಶೋರೂಮ್ ಕಡೆಯಿಂದ. ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡಿದೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡಿ. ಅಂಡ್ ಓಕೆ ಬೈ, ಸಿ ನೆಕ್ಸ್ಟ್ ಡೇ. ಥ್ಯಾಂಕ್ ಯು.